2025ರ ದಸರಾ ಮಹೋತ್ಸವ ಬಹಳ ಸೊಗಸಾಗಿ ಸಾಗ್ತಾ ಇರುವಂತದ್ದು. ಆದ್ರೆ ನನ್ನ ಹಿಂಭಾಗ ನೀವು ನೋಡ್ತಾ ಇದ್ದೀರಾ, ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತಹ ಜಗನ್ಮೋಹನ ಪ್ಯಾಲೇಸ್ ವಿಶ್ವ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಜಗನ್ಮೋಹನ ಪ್ಯಾಲೇಸ್ಗೂ ಒಂದು ಇತಿಹಾಸ ಇದೆ. ಆದ್ರೆ ಇನ್ನ ಈ ಒಂದು ಜಗನ್ಮೋಹನ ಪ್ಯಾಲೇಸ್ಗೆ ಇಲ್ಲಿ ದೀಪ ಅಲಂಕಾರಗಳನ್ನ ಮಾಡಿಲ್ಲ. ಇತಿಹಾಸ ಮತ್ತು ಕಲೆಗಳ ಸಿಂಧುವಾಗಿ ನಮಗೆ ಆಕರ್ಷಣೆಯನ್ನ ಮೂಡಿಸುವಂಥದ್ದು ಜಗನ್ಮೋಹನ ಪ್ಯಾಲೇಸ್. ರಾಜಮನೆತನದ ವೈಭವ, ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಕಲಾ ಪ್ರಪಂಚದ ಅಪೂರ್ವ ಸಂಗ್ರಹ, ಇದೆಲ್ಲವನ್ನು ನಾವು ಜಗನ್ಮೋಹನ ಪ್ಯಾಲೇಸ್ ಒಂದು ಆಡಿಟೋರಿಯಂ ಅಲ್ಲಿ ನಾವು ಮುಂಚೆ ಇದನ್ನೆಲ್ಲ ನಾವು ನೋಡೋದಕ್ಕೆ ಕಾಣಿಸಿಕ್ತಾ ಇತ್ತು. ಮೊದಲು ಅರಮನೆ ಬಾಗಿಲು ದಾಟ್ತಾ ಇದ್ದಂತೆ ಯಾವ ರೀತಿ ನಮಗೆ ಕಂಗೊಳಿಸ್ತಾ ಇತ್ತು, ಅದೇ ರೀತಿ ಜಗನ್ಮೋಹನ ಪ್ಯಾಲೇಸ್ ಸಹ ಕಾಣಿಸ್ತಾ ಇತ್ತು. 1861ರಲ್ಲಿ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಈ ಒಂದು ಜಗನ್ಮೋಹನ ಪ್ಯಾಲೇಸ್ ಅನ್ನ ನಿರ್ಮಿಸಿರುವಂತದ್ದು. ಆದ್ರೆ ದಸರಾ ಸಂಭ್ರಮಾಚರಣೆ ಬಹಳ ಜೋರಾಗಿದೆ. ಪ್ರತಿಯೊಂದು ಮೂಲೆಗಳು ಸಾಂಸ್ಕೃತಿಕ ನಗರಿಯ ಹಲವು ವೃತ್ತಗಳಲ್ಲಿ ನೀವೆಲ್ಲ ನೋಡಿ ಕಣ್ತುಂಬ್ಕೋಬಹುದು. ಯಾವ್ಯಾವ ರೀತಿ ದಸರಾ ದೃಶ್ಯಾವಳಿಗಳಾಗಿರ್ಬೋದು ಅಥವಾ ದಸರಾ ದೀಪ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ಅಂತ. ಆದ್ರೆ KEB ಅವರಿಗೆ ಜಗನ್ಮೋಹನ ಪ್ಯಾಲೇಸ್ ಕಾಣಿಸ್ಲಿಲ್ವಾ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಜಗನ್ಮೋಹನ ಪ್ಯಾಲೇಸ್ ಇಲ್ಲಿ ನೀವು ಬೋರ್ಡಿಂಗ್ಸ್ ಅಲ್ಲೂ ಸಹ ನೋಡಬಹುದು. ನೀವು ವೇ ಟು ಆರ್ಟ್ ಗ್ಯಾಲರಿ ಅಂತ ಎಲ್ಲ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಇಲ್ಲಿ ಟಿಕೆಟ್ ಕೌಂಟರ್ ಬೋರ್ಡ್ ಈ ರೀತಿದನ್ನೆಲ್ಲ ಹಾಕಿದ್ದಾರೆ. ಆದ್ರೆ ದಸರಾ ದೀಪ ಅಲಂಕಾರ ಮಾಡಬೇಕಾದ್ರೆ ಜಗನ್ಮೋಹನ ಪ್ಯಾಲೇಸ್ಗೂ ಲೈಟ್ ಹಾಕ್ಬೋದಿತ್ತು ಅಲ್ವಾ, ಈ ಒಂದು ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಇನ್ನು ಜಗನ್ಮೋಹನ ಪ್ಯಾಲೇಸ್ ಇತಿಹಾಸ ನೋಡೋದಾದ್ರೆ ದಸರಾ ದರ್ಬಾರ್ ನಡೆಯುತ್ತಿದ್ದ ಇತಿಹಾಸನ ಕೂಡ ಜಗನ್ಮೋಹನ ಪ್ಯಾಲೇಸ್ಗಿದೆ. ಇಂದಿಗೂ ಕೂಡ ಇಲ್ಲಿ ಶಾಸ್ತ್ರೀಯ ಸಂಗೀತ ಕಚೇರಿಗಳಾಗಿರ್ಬೋದು ಅಥವಾ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಆಯೋಜಿಸಲಾಗುತ್ತೆ. ಆದ್ರೆ ದಸರಾ 2025ರ ದಸರಾ ಆಚರಣೆಯಲ್ಲಿ ಇಲ್ಲಿಗೆ ದೀಪ ಅಲಂಕಾರ ಮಾಡದೇ ಇರುವಂತದ್ದು ಒಂಥರ ದಸರಾಗೆ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಒಟ್ಟಾರೆ ನಾವು ನೋಡೋದಾದ್ರೆ ಜಗನ್ಮೋಹನ ಪ್ಯಾಲೇಸ್ ಬರೀ ಕಟ್ಟಡ ಅಲ್ಲ, ಕಲೆ, ಸಂಸ್ಕೃತಿ ಇದನ್ನೆಲ್ಲ ಕೂಡಿರುವಂತಹ ಒಂದು ಇತಿಹಾಸ ಇರುವಂತಹ ಸ್ಥಳ ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಈ ವರ್ಷ ದಸರಾದಲ್ಲಿ ಅವರು ವಿದ್ಯುತ್ ಅಲಂಕಾರವನ್ನ ಮಾಡಬೇಕಾಗಿದೆ, ಆದ್ರೆ ಮಾಡಿಲ್ಲ. ಇದೊಂದು ಬೇಸರ ಸಂಗತಿ ಮೈಸೂರಿನವ್ರಿಗೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಅನನ್ಯ ಗೋಪಿನಾಥ್, ಇಂಡಿಯನ್ ಟಿವಿ, ಮೈಸೂರು.